ಅಣ್ಣವ್ರು ಹೆಂಗ್ ಬಂದಿದ್ರು? ಅನ್ನೋರ್ನ ಹೆಂಗ್ ಹ್ಯಾಂಡಲ್ ಮಾಡಿದ್ರಿ? ಅಣ್ಣವರು ಮುಂಚೆ ಭಾಳ ತರ್ಸ್ಕೊತಾ ಇದ್ರಂತೆ ಮನೆಗೆ ಪಾರ್ಸಲ್ಲು ಬರೋದು, ಭಾನುವಾರ ದಿವಸ ಅವ್ರ ಮನೆಯಿಂದ ಹಾಟ್ ಕೇಸ್ ಬರೋದು. ಅದು ಅವರು ಹೇಳಿರೋ ಪ್ರಕಾರ ರಜನಿಕಾಂತ್ ಸರ್ ಹೇಳಿದ್ದಂತೆ. ರಜನಿ ಸರ್ ಅವ್ರ ಮನೆಗೆ ತಿಂಡಿಗೆ ಬಂದಿದ್ರಂತೆ, ಬೆಂಗಳೂರಿಗೆ ಬಂದವರು. ಅವ್ರಿಗೂ ನಮ್ಮದು ಆಫರ್ ಮಾಡಿದಾಗ ಅವ್ರು ಹೇಳಿದ್ರಂತೆ, ಅಣ್ಣವರು ಇದು ತುಂಬ ಚೆನ್ನಾಗಿದೆ ಅಂದ್ಕೊಂಡು ತಿಂತಿದ್ದಾಗ, ಅಣ್ಣ ಇದಲ್ಲ ಅಲ್ಲೇ ಹೋಗಿ ತಿನ್ಬೇಕು, ಅದು ಮಜಾ, ನಿಮಗೆ ಬಿಸಿ ತಿಂದು ಗೊತ್ತಿಲ್ಲ, ಅಲ್ಲಿ ರುಚಿನೇ ಬೇರೆ ಅಂತ ಇನ್ಸ್ಟಿಗೇಟ್ ಮಾಡಿದ್ದಾರೆ. ಅವ್ರು ಅಲ್ಲಿ ತನಕ ಇದೇ ಇಷ್ಟು ಚೆನ್ನಾಗಿದೆ ಅಂತ ತಿಂತಾ ಇದ್ದೀನಿ, ನೀನೇನಪ್ಪ ಹಿಂಗೆ ಹೇಳ್ತಾ ಇದೆಯಾ ಅಂತ ಹೇಳ್ಕೊಂಡು ದೆನ್ ಆಮೇಲೆ ನಮಗೆ ಕಾಲ್ ಬಂತು. ದಟ್ ವಾಸ್ ದ 4th or 5th ಅಟೆಂಪ್ಟ್ ಅವ್ರ ಮನೆಯಿಂದ ಕಾಲ್ ಬಂದಿದ್ದು. ಸೊ ಅದನ್ನು ನಾವು ಆ್ಯಕ್ಚುಲಿ ರಿವೀಲ್ ಮಾಡಿಲ್ಲ, ಯಾಕಂದರೆ ಒಂದು 2-3 ಸತಿ ಹೇಳ್ಬಿಟ್ಟು ಬಂದಿಲ್ಲ. ಸುಮ್ಮನೆ ಇದೊಂಥರ ಬರ್ತಾರೆ ಅಂದ್ಕೊಂಡು ಜನ ಸೇರಿಸೋದು ಎಲ್ಲ ಬೇಡ ಅಂದ್ಬಿಟ್ಟು ಅವತ್ತು ಹೇಳೇ ಇರಲಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಅವತ್ತು ಏನಾಯಿತು, ನೆಕ್ಸ್ಟ್ ಡೇ ಅಣ್ಣವ್ರದ್ದು ಒಂದು ಪ್ರೋಟೋಕಾಲ್ ಇತ್ತು. ಅವ್ರದ್ದು ಕಿಡ್ನ್ಯಾಪ್ ಆದ್ರ ಮೇಲೆ, ಅಪಹರಣ ಆಗಿ ಬಂದ್ರ ಮೇಲೆ ಅವ್ರಿಗೆ ಪೊಲೀಸ್ ಪ್ರೊಟೆಕ್ಷನ್, ಅದೇನೋ ಕ್ಯಾಟಗರಿ ಪ್ರೊಟೆಕ್ಷನ್ ಎಲ್ಲ ಇತ್ತು. ಸೊ ಅವ್ರಿಗೆ ಅವರು ಸೆಕ್ಯೂರಿಟಿಗೆ ಹೇಳ್ಬೇಕು, ಸೆಕ್ಯೂರಿಟಿ ಅವರು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಬೇಕು. ದಟ್ ವಾಸ್ ಅ ಪ್ರೋಟೋಕಾಲ್. ಸೊ ನಮಗೆ ಗೊತ್ತಿಲ್ಲ, ಬೆಳಿಗ್ಗೆ 7:30-8 ಗಂಟೆಗೆ ಒಂದು ದೊಡ್ಡ ಪೊಲೀಸ್ದು ಬಸ್ಸು ನಮ್ಮ ಹೋಟ್ಲು ಮುಂದೆ ಬಂದ್ಬಿಡ್ತು. ಆಮೇಲೆ ಲೋಕಲ್ ಸ್ಟೇಷನಿಂದ ಏನ್ರಿ ಅಣ್ಣವ್ರು ಬರ್ತಾರಾ? ಇಲ್ಲ, ಯಾಕೆ ಸುಮ್ಮನೆ ರೀ, ನಮ್ಗೆ ಗೊತ್ತಾಯಿತು, ಕಾಲ್ ಬಂದಿತ್ತು. ಆಮೇಲೆ ಹೌದು, ಅದು ಪಿಸ್ ಕುಟ್ಕೊಂಡು ಎಲ್ರಿಗೂ ಗೊತ್ತಾಗೋಯ್ತು ಇಡೀ ಏರಿಯಾದಲ್ಲಿ. ಹೋಟ್ಲಲ್ಲಿ ತಿಂಡಿ ತಿಂತಾರೋ ಕಸ್ಟಮರ್ಸ್ಗೂ ಗೊತ್ತಾಗೋಯ್ತು, ಅಣ್ಣವ್ರು ಬರ್ತಾರ ಯಾರು ಅದೇ ಹೋಗಕ್ಕೆ ಸರ್ ರೆಡಿ ಇಲ್ಲ. ಆಫೀಸ್ಗೆ ಹೋಗೋರು ಎಲ್ಲ ರಜಾ ಹಾಕ್ಬಿಟ್ಟು ಕೂತ್ಕೊಂಡ್ಬಿಟ್ಟವ್ರು. ನಾವು ಇವತ್ತು ಏನೇ ಆಗಲಿ ಅಣ್ಣವ್ರನ್ನ ನೋಡ್ಕೊಂಡು ಅಣ್ಣವ್ರ ಜೊತೆ ತಿಂಡಿ ತಿಂದೇ ಹೋಗೋದು ಅಂತ. ತಿಂಡಿ ತಿಂದು ಮುಗಿಸಿರೋನು ಇನ್ನೊಂದು ಕಾಫಿ ಹೇಳ್ಕೊಂಡು, ಇನ್ನೊಂದು ಇಡ್ಲಿ ಹೇಳ್ಕೊಂಡು ಟೇಬಲ್ಲೇ ಖಾಲಿ ಮಾಡ್ತಾ ಇಲ್ಲ. ನಮ್ಗೆ ಒಳ್ಳೆ ಮ್ಯಾನೇಜ್ ಮಾಡೋದೇ ಕಷ್ಟ ಆಗೋದು, ಇದು ಹೆಂಗಪ್ಪ ಇದನ್ನು ಮ್ಯಾನೇಜ್ ಮಾಡೋದು ಅಂತ. ಆಮೇಲೆ ಫೈನಲಿ ಬಂದರು ಅಣ್ಣವರು. ಬಟ್ ಪೊಲೀಸ್ ಪ್ರೊಟೆಕ್ಷನ್ ಇದ್ದಿದ್ದರಿಂದ ಇವೆಂಚುಲಿ. ಬಟ್ ಅಣ್ಣವರು ಇಸ್ ಎ ಗ್ರೇಟ್ ಮ್ಯಾನ್. ಅಯ್ಯಪ್ಪ, ಅವ್ರು ಬಂದವರು ಎಲ್ಲರಿಗೂ ಒಬ್ಲೈಜ್ ಮಾಡಿಕೊಂಡು, ಯಾರಿಗೂ ಏನು ಕಳಿಸ್ಬೇಡಿ ಅಂಥೇಳಿ ನಿಂತ್ಕೊಂಡು, ಎಲ್ಲರ ಜೊತೆ ಫೋಟೋ ತೆಕ್ಕೊಂಡು ಒಬ್ಲೈಜ್ ಆಗಿ, ಆಮೇಲೆ ಚೆನ್ನಾಗಿ ಕೂತ್ಕೊಂಡು ತಿಂಡಿ ತಿಂದರು, ಭಾಳ ಖುಷಿಪಟ್ಟರು.